ಏನು 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ ಬಿಬಿಎಂಪಿ ತ್ಯಾಜ್ಯ ಏನು ಘನತ್ಯಾಜ್ಯ ನಿರ್ವಹಣೆ ಟಿಪ್ಪರ್ ಮತ್ತು ಟ್ಯಾಂಕರ್ ಚಾಲಕರ ಸಹಾಯಕ ಈ ಒಂದು ಕರ್ನಾಟಕ ರಾಜ್ಯ ಮಹಾಪೌರ ಮತ್ತು ಸಫಾಯಿ ಕಾರ್ಯಾಚಾರಿಗಳ ವೆಲ್ಫೇರ್ ಅಸೋಸಿಯೇಷನ್ ಯೂನಿಯನ್ ಈ ಒಂದು ಯೂನಿಯನ್ ವತಿಯಿಂದ ವಿವಿಧ ಬೇಡಿಕೆಗಳು ಮತ್ತೆ ವಿವಿಧ ಅವರ ಒಂದು ಬೇಡಿಕೆಗಳು ಏನೇನಿದೆಯೋ ಅದನ್ನ ಒಂದು ಕೂಲಂಕುಷವಾಗಿ ಇವತ್ತು ಒಂದು 2,000 ಜನ ಆಲ್ಮೋಸ್ಟ್ ಬೆಂಗಳೂರು ಮತ್ತೆ ಬೇರೆ ಬೇರೆ ಊರುಗಳಿಂದ ಎಲ್ಲ ಜಿಲ್ಲಾ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲ ಬಂದಿದ್ರು. ಬಟ್ ಆದ್ರೆ ಬೆಂಗಳೂರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿರುವುದರಿಂದ ಬಿಬಿಎಂಪಿ ಸ್ಥಳೀಯ ಬಿಬಿಎಂಪಿ ವಾರ್ಡ್ ನ 108 ವಾರ್ಡ್ ಏನಿದೆಯೋ ಎಲ್ಲಾ ಬಿಬಿಎಂಪಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತ ಎಲ್ಲ ಒಂದು ಪೌರ ಕಾರ್ಮಿಕರಾಗಿರ್ಬೋದು, ಸಫಾಯಿ ಚಾಲಕರು ಇವರೆಲ್ಲರೂ ಇದ್ರು. ಮತ್ತೆ ಅವರ ಒಂದು ಬೇಡಿಕೆಗಳು ಏನೇನಿದೆ ಮಾತಾಡ್ಸೋಣ. ಸರ್, ಹೇಗಿತ್ತು ಕಾರ್ಯಕ್ರಮ? ಏನೇನ್ ಪ್ರಮುಖ ಯೋಜನೆ ಏನೇನ್ ತಗೊಂಡ್ರಿ, ಏನೇನ್ ಮಾಡಿದ್ರಿ? ನಾನು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ನ ಮಾರ್ಗದರ್ಶಕ ಮತ್ತು ಅಡ್ವೈಸರು. ನಾನು ಪೌರ ಕಾರ್ಮಿಕ ಮಗ. ಮೊದಲಿಗೆ ಏನು ಗೊತ್ತಾ ಅಂತ ಹೇಳಿದ್ರೆ, ಈ ಒಂದು ಮಾಧ್ಯಮದ ಮೂಲಕ ಈ ಹಿಂದಿನ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ, ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಇಡೀ ಪೌರ ಕಾರ್ಮಿಕರ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಒಂದು 40 ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಪೌರ ಕಾರ್ಮಿಕ ವೃತ್ತಿ ಗುತ್ತಿಗೆ ಪದ್ಧತಿಯಲ್ಲಿ ಇತ್ತು. ಅದನ್ನು 2016ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಪೌರ ಕಾರ್ಮಿಕ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ನೇರವಾಗಿ ಏನು ಗೊತ್ತಂದರೆ ಸ್ಥಳೀಯ ಸಂಸ್ಥೆಗಳೇ ಅವರಿಗೆ ನೇರ ವೇತನ ಮಾಡೋ ಥರ ಒಂದು ಆದೇಶ ಮಾಡಿದ್ರು. ಆ ನಂತರ ರಾಜ್ಯದ ಉದ್ಯೋಗಕ್ಕೂ ನಮ್ಮ ಥರ ಏನು ಪೌರ ಕಾರ್ಮಿಕ ಸಂಘಗಳು, ಏನು ಬುದ್ಧಿಜೀವಿಗಳು, ಬೇರೆ ಬೇರೆ ಪ್ರಗತಿಪರ ಚಳುವಳಿಗಳು ಎಲ್ಲ ಪಾರ್ಟಿಗಳಲ್ಲಿ ಇರ್ತಕ್ಕಂಥ ಇವರನ್ನ ರಾಜ್ಯ ಸರ್ಕಾರಗಳ ಮೇಲೆ ಏನು ಒತ್ತಡ ಆಗಿದೆ. ಪರಿಣಾಮ 2022ರಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಹೀಗೆ ವಿಧಾನಸಭೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ 25,000 ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರಿ ಅಧಿಸೂಚನೆಯನ್ನ ಹೊರಡಿಸಿದ್ರು. ಎಲ್ಲ ಹೆಲ್ಪ್ ಮಾಡಿದ್ರಿಂದ, ಅವರು ಒಂದು ಒಳ್ಳೆ ಆದೇಶಗಳು ಮಾಡಿದ್ರಿಂದ ಅವರು ಕಾಯಂ ಆಗವ್ರ. ಆ ಕಾರಣಕ್ಕೆ ನಾವು ಅವ್ರಿಗೆ ಮಾಡಿದ್ವಿ. ಇವರು ಯಾರು ಮಾನ್ಯ ಮುಖ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು 9ನೇ ತಾರೀಕು 7ನೇ ತಿಂಗಳು ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಏನ್ ಗೊತ್ತಂದ್ರೆ, ಮಾನ್ಯ ಮುಖ್ಯ ಆಯುಕ್ತರು ಪುಣ್ಯಾತ್ಮರು 21 ಬೇಡಿಕೆಗಳನ್ನ ಏನು ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಇದು ಮಾಡೋರೆ. ನೋಡಿ ಸರ್, ಈಗ ನಮ್ಮ ಈ ಸರ್ಕಾರಕ್ಕೆ ಸಲ್ಲಿಸ್ತಾ ಇರ್ತಕ್ಕಂಥ ಬೇಡಿಕೆಗಳು ಏನೈತೆ ಅಂತ ಹೇಳಿದ್ರೆ, ಅಪರ ಮುಖ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯವರು ಏನು ಆದೇಶಗಳು ಮಾಡೋರು, ಏನು ಮನೆಯಿಂದ ಕಸ ತಗೊಳ್ಳೋಂಥವ್ರನ್ನ ನೇರ ವೇತನಕ್ಕೆ ತಗೊಬನ್ನಿ ಅಂತ ಅದನ್ನ ಆದೇಶ ಜಾರಿ ಮಾಡ್ರಿ ಅಂತ ಹಾಕಿದ್ದೀವಿ. ಕಾರ್ಮಿಕ ಇಲಾಖೆ ಆಯುಕ್ತರು ಮೊನ್ನೆ ಒಂದು ಕನಿಷ್ಠ ವೇತನದ ಏನು ಗೊತ್ತಂದ್ರೆ ಆಕ್ಟ್ ಮಾಡೋರೆ. ಅದರಲ್ಲಿ ಏನು ಗೊತ್ತಂದ್ರೆ ಆಟೋ ಓಡಿಸೋರು, ಲಾರಿ ಓಡಿಸೋರಿಗೆ 31,111 ರೂಪಾಯಿ ವೇತನ ಕೊಡಬೇಕು. ಕಸ ತಗೊಂಡು ಲೋಡ್ ಮಾಡೋರಿಗೆ 25,714 ರೂಪಾಯಿ ಕೊಡ್ಬೇಕು ಅನ್ನೋದೈತೆ. ಈ ಒಂದು ಕನಿಷ್ಠ ಕಾಯ್ದೆ ಏನು ಕೂಲಿನ ಜಾರಿ ಮಾಡ್ರಿ ಅಂತ ಹೇಳ್ಬಿಟ್ಟು ಒಂದು ಡಿಮ್ಯಾಂಡು. ಎರಡನೇ ಡಿಮ್ಯಾಂಡು, ನೀವು ನೋಡ್ತಾ ಇದ್ದೀರಾ ಏನು ಗೊತ್ತಾ ಅಂತ ಹೇಳಿದ್ರೆ, ಎಲ್ಲ ಮನೆಯಿಂದ ಕಸ ತಗೋತಾರೆ. ಅವ್ರಿಗೇನು ಗೊತ್ತಾ, ಗ್ಲೌಸ್ ಇರೋದಿಲ್ಲ, ಬರಿಗೈಯಿಂದ ತಗೋತಾರೆ. ಅವ್ರು ಕಾಯಿಲೆ ಬಿದ್ದು ಸಾಯ್ತಾರೆ. ಡೆತ್ ರೇಟ್ ಎಷ್ಟೈತೆ ಅಂದರೆ, ಆ ಮನೆ ಕಸ ತಗೊಳ್ಳೋರು 35ರಿಂದ 40 ವರ್ಷ ಒಳಗಡೆ ಸಾಯ್ತಾರೆ. ಅಂಥವ್ರಿಗೆ ಏನು ಗೊತ್ತಾ ಅಂದರೆ 10 ಲಕ್ಷ ಪರಿಹಾರ ಕೊಡಿ, ಅವ್ರು ಏನಾದರೂ ತೀರೋಗ್ಬಿಟ್ರಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು 25 ಲಕ್ಷ ರೂಪಾಯಿನ ಅವ್ರ ಮೇಲೆ ಇನ್ಸೂರೆನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಎರಡನೇ ಡಿಮ್ಯಾಂಡ್ ಹಾಕಿದ್ವಿ. ಮೂರನೇ ಡಿಮ್ಯಾಂಡು, IPD ಸಾಲಪ್ಪ ಅವರು ಏನು ಗೊತ್ತಂದರೆ ನ್ಯಾಷನಲ್ ರಾಷ್ಟ್ರೀಯ ಸಫಾಯಿ ಕರ್ಮಚಾರ ಆಯೋಗದ ಉಪಾಧ್ಯಕ್ಷರಾಗಿ 1977ರಲ್ಲಿ ಒಂದು ವರದಿ ಕೊಟ್ಟವ್ರೆ. ಆ ವರದಿ ಅನುಸಾರ ಏನು ಗೊತ್ತಂದರೆ 98 ಶಿಫಾರಸುಗಳನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರು. ಅದರಲ್ಲಿ 36 ಶಿಫಾರಸುಗಳು ಸರ್ಕಾರಿ ಸುತ್ತೋಲೆ ಆಗೈತೆ. ಅದರಲ್ಲಿ ಏನೈತೆ ಅಂದರೆ, ಆ ಸರ್ಕಾರಿ ಸುತ್ತೋಲೆ ಅಂಶ 2, ಅಂಶ 5, ಅಂಶ 6 2ರಲ್ಲಿ ಏನೈತೆ ಅಂತಂದರೆ, ಬೆಂಗಳೂರು ಮಹಾನಗರ ಪಾಲಿಕೆಯ ಜನಸಂಖ್ಯೆ ಇವತ್ತು 1,30,30,00,000 ಐತೆ ಅಂತೇಳಿ. ಆ 1,30,30,00,000 ಜನಕ್ಕೆ 500 ಜನಕ್ಕೆ ಒಬ್ಬ ಪೌರ ಕಾರ್ಮಿಕ ಇರಬೇಕು ಅನ್ನೋದೈತೆ. ಆತ ಲೆಕ್ಕ ತಗೊಂಡಾಗ 32,000 ಪೌರ ಕಾರ್ಮಿಕರು ಇರಬೇಕು ಅನ್ನೋದು ಲೆಕ್ಕ ಬರ್ತಾಯಿದೆ. ಈಗ ಆಲ್ರೆಡಿ 15,000 ಬೀದಿ ಗುಡಿಸೋರಿದ್ದಾರೆ, ಒಂದು 15,000 ಮನೆಯಿಂದ ಕಸ ತಗೊಳ್ಳೋರಿದ್ದಾರೆ. ಬೀದಿ ಗುಡಿಸೋರನ್ನ ಏನು ಪೌರ ಕಾರ್ಮಿಕರನ್ನ ಕಾಯಂ ಮಾಡಿದ್ದೀರಾ. ಇವ್ರನ್ನೂ ಏನು ಗೊತ್ತಂದ್ರೆ IPD ಸಾಲಪ್ಪ ವರದಿ ಏನು ಸರ್ಕಾರಿ ಸುತ್ತೋಲೆ ಅನುಸಾರ ಕಾಯಂ ಮಾಡಿ ಅನ್ನೋದು ಒಂದು ಡಿಮ್ಯಾಂಡ್ ಕೊಟ್ಟಿದ್ದೀವಿ. ಅದಾದಮೇಲೆ ನೋಡಿ ಸರ್, ನೀವು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ನೋಡ್ತೀರಿ. ಹಾಸ್ಪಿಟಲ್ ಏನು ಗೊತ್ತಂದರೆ, ಕೆಲಸ ಮಾಡುವಂಥ ಡಾಕ್ಟರ್ ಆಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಆಯುಧಗಳು ಕೆಲಸ ಆದಮೇಲೆ ಅವ್ರು ಸ್ನಾನ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಆದರೆ ಆಟೋ ಚಾಲಕರು, ಸಹಾಯಕರು ಎಲ್ಲ ಮನೆಯಲ್ಲಿ ಕೊಡುವಂಥ ಏನು ಗೊತ್ತಂದರೆ, ನೀವು ನೋಡ್ಬೋದು, ಮಕ್ಕಳದ್ದು ಡೈಪರ್ಗಳು ಕೊಡ್ತಾರೆ. ಏನು ಅಲ್ಲಿ ಸತ್ತಿರೋ ಏನು ಗೊತ್ತಾ ಪ್ರಾಣಿಗಳನ್ನ ಎತ್ತಾಕ್ತಾರೆ. ಆ ಮನೆಯಲ್ಲಿ ಉಳಿದಿರ್ತಕ್ಕಂಥ ಹಸ್ದೋಗಿರ್ತಕ್ಕಂಥ ಏನು ಇದನ್ನೆಲ್ಲ ಕೊಡ್ತಾರೆ. ಇದನ್ನೆಲ್ಲ ಬರೀ ಕೈಯಿಂದ ತಗೋತಾರೆ.
ಆ ತಗೊಳ್ಳೋ ಅಂಥವ್ರು ಏನು ಗೊತ್ತಾ ಅಂದರೆ ಹಂಗೆ ಏನಾದರೂ ಬಸ್ಗೆ ಹತ್ಬಿಟ್ರೆ ವಾಸನೆ ಬರ್ತದೆ ಅಂತ ಹೇಳ್ಬಿಟ್ಟು ಯಾರು ಪಕ್ಕದಲ್ಲಿ ಕುತ್ಕೊಳ್ಳೋದಿಲ್ಲ. ಅದಕ್ಕೆ ಏನು ಗೊತ್ತಾ ಅಂದರೆ ಅವ್ರಿಗೆ ವಿಶ್ರಾಂತಿ ಗೃಹಗಳನ್ನು ಕಟ್ಟಿ ಅವ್ರಿಗೆ ಸ್ನಾನ ಮಾಡೋಕ್ಕೆ ಸೋಪ್ ಕೊಡ್ರಿ, ಅವ್ರಿಗೆ ಟವಲ್ ಕೊಡ್ರಿ, ಆಮೇಲೆ ಅವ್ರಿಗೆ ತಲೆಗೆ ಹಚ್ಕೊಳ್ಳೋಕೆ ಎಣ್ಣೆ ಕೊಡ್ರಿ, ಅವ್ರಿಗೆ ಏನು ಗೊತ್ತಾ ಅಂದರೆ ಇದನ್ನ ಈಗ ಚಳಿಗಾಲ ಆದರೆ ಸ್ವೆಟರ್ ಕೊಡ್ರಿ, ಮಳೆಗಾಲ ಆದರೆ ರೈನ್ ಕೋಟ್ ಕೊಡ್ರಿ. ಈ ರೀತಿ ಕನಿಷ್ಠ ಏನು ಸವಲತ್ತುಗಳನ್ನ ಅಂದರೆ ಎಸೆನ್ಷಿಯಲ್ ನೀಡ್ಸ್ನ ಪೂರ್ತಿ ಮಾಡಿ ನಾವು ಇಷ್ಟೇ ಸರ್. ಏನು ಗೊತ್ತಾ ಅಂದರೆ ಜನಕ್ಕೆ ಇದೊಂದು ಬೆನಿಫಿಟ್ ಸಿಗ್ಬೇಕಾಗಿದೆ ಸರ್ ಟೋಟಲ್ ಎಲ್ಲಿ ಇಡೀ ರಾಜ್ಯನ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಮಿನಿಮಮ್ ಅಂದ್ರೇನು ಒಂದು 15ರಿಂದ 18,000 ಜನಕ್ಕೆ ಬೆನಿಫಿಟ್ ಆಗ್ತದೆ ಸರ್. ನಾವು ಒಂದೇ ಸಾರಿ ನಿಮ್ಮ ವಾಹಿನಿ ಮೂಲಕ ಅಪೀಲ್ ಮಾಡೋದು, ನಾವು ಏನು ಗೊತ್ತಾ ಅಂದರೆ ಚಾಲಕರು ಸರ್ ನಾನೊಬ್ಬ ಪೌರಕಾರ್ಮಿಕ ಮಗನಾಗಿ ನನಗೇನು ಅನಿಸ್ತದೆ ಅಂತ ಹೇಳಿದ್ರೆ, ನಾನು ಪೌರಕಾರ್ಮಿಕ ಕಾಲೋನಿಯಲ್ಲೇ ಇದ್ದೀನಿ ಸರ್. ತಿಂಗಳಿಗೆ ಒಂದು 5ರಿಂದ 6 ಜನ ಸಾಯ್ತಾರೆ ಸರ್. ಯಾರು ಇಲ್ಲ, ಇವರು ಆಟೋ ಚಾಲಕರು ಸಹಾಯಕರು. ಅವ್ರ ವಯಸ್ಸು ಎಷ್ಟಿರ್ತದೆ ಅಂದರೆ 35ರಿಂದ 40 ಸರ್. ಬೇರೆಯವ್ರು 60 ವರ್ಷ ಬದುಕ್ತಾರೆ ಅಂತೇಳಿ ಇವರು 60 ವರ್ಷ ಬದುಕ್ತಾ ಇಲ್ಲ. ನಮ್ಮ ಅಪೀಲ್ ಏನಂತ ಹೇಳಿದ್ರೆ, ಬೆಂಗಳೂರಲ್ಲಿ ನಿಮ್ಮಂತ ಏನು ಗೊತ್ತಾ ಮಾಧ್ಯಮದವ್ರು ಇದ್ದೀರಿ, ಲಾಯರ್ಗಳಿದ್ದಾರೆ, ಜಡ್ಜ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, IASಗಳಿದ್ದಾರೆ, IPSಗಳಿದ್ದಾರೆ. ನಿಮ್ಮ ಮನೆಯೆಲ್ಲ ಕಸ ನಾವು ಸ್ವಚ್ಛ ಮಾಡ್ತೀವಿ 365 ದಿನ. ನಮಗೋಸ್ಕರ ಒಂದು 5 ನಿಮಿಷ ನೀವು ಆಲೋಚನೆ ಮಾಡಿ, ಏನು ಸರ್ಕಾರದ ಜೊತೆ ನಿಮ್ಮ ಮಾಧ್ಯಮದ ಮೂಲಕ ನಿಮಗೆ ಗೊತ್ತಿರೋದ್ರ ಮೂಲಕ ಒಂದು ಮನವಿಯನ್ನ ನೀವೇನಾದರೂ ಏನು ಗೊತ್ತಾ ಸರ್ಕಾರಕ್ಕೆ ಏನಾದರೂ ನೀವು ಮಾಡಿದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ದಯವಿಟ್ಟು ನಾಗರಿಕರಿಗೆ ಏನು ಗೊತ್ತಂದ್ರೆ, ನಾನು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಸರ್. ಏನಾಗಿದ್ದೀರಾ? ನಾನು ಈ ಸಂಘದ ಅಡ್ವೈಸರ್ ಸರ್, ಅಧ್ಯಕ್ಷರು ಗಂಗಾಧರ್ ಅಂತ. ಅತಿ ಮುಖ್ಯವಾಗಿ ಇವತ್ತು ಮಾಧ್ಯಮ ಮುಂದೆ ಮಾತನಾಡ್ತಿರೋದು ಏನಂದರೆ, ಆಟೋ ಟಿಪ್ಪರ್ ಚಾಲಕರು ಸಹಾಯಕರುಗಳನ್ನು, ಕಾಂಪ್ಯಾಕ್ಟರ್ ಚಾಲಕರು ಸಹಾಯಕರುಗಳಿಗೆ ಏನು ಕನಿಷ್ಠ ವೇತನ ಕೊಡಬೇಕು, ತದನಂತರ ಅವ್ರನ್ನ ನೇರ ವೇತನಕ್ಕೆ ತಂದು ಅವರ ಕೆಲಸಕ್ಕೆ ಭದ್ರತೆಯನ್ನು ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ TV ಚಾನಲ್ ಮೂಲಕ ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ಬಿ ಚಂದ್ರಣ್ಣ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಪೌರಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್. ಕರ್ನಾಟಕ ರಾಜ್ಯ ಪೌರಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ನನ್ನ ಅಧ್ಯಕ್ಷರು. ನನ್ನ ಹೆಸರು ಗಂಗಾಧರ ಅಂತ. ನಾವು ತಮ್ಮ ಮುಂದೆ ಒಂದೇ ಬೇಡಿಕೆ ಇಡ್ತಾ ಇದ್ದೀವಿ. ಈ ಆಟೋ ಟಿಪ್ಪರು ಚಾಲಕ ಸಹಾಯಕರನ್ನು ಗುತ್ತಿಗೆಯಿಂದ ತೆಗೆದು ನೇರ ವೇತನಕ್ಕೆ ತರಬೇಕಂತ ನಮ್ಮ ಉದ್ದೇಶ ಇದೆ. ತಾವೆಲ್ಲರೂ ಸಹಾಯ ಮಾಡ್ಬೇಕಂತ ತಮ್ಮಲ್ಲಿ ಬೇಡ್ಕೊಂತ ಇದ್ದೀವಿ. ಅವರ ಒಂದು ಮಾತು ಏನಪ್ಪಾ ಅಂದ್ರೆ, ವಿಶೇಷವಾಗಿ ಈ ಒಂದು ಪೌರ ಕಾರ್ಮಿಕರಿಗೆ ಸ್ಥಾನಮಾನ ಗೌರವ ಸಿಗೋ ನಿಟ್ಟಿನಲ್ಲಿ, ಮತ್ತೆ ಅವರಿಗೆ ಕೊಡಬೇಕಾಗಿರುವಂತಹ ಒಂದು ಕನಿಷ್ಠ ವೇತನ, ಮತ್ತೆ ಅವರ ಒಂದು ಕುಟುಂಬಕ್ಕೆ ಭದ್ರತೆ, ವಿಮೆ, ಮತ್ತೆ ಅವ್ರಿಗೆ ಬೇಕಾಗಿರುವಂತಹ ಎಸೆನ್ಷಿಯಲ್ ನೀಡ್ಸ್, ಕೆಲಸ ಮಾಡೋ ಟೈಮ್ ಅಲ್ಲಿ ಅವ್ರಿಗೆ ಬಳಸುವಂತಹ ಒಂದು ಗ್ಲೌಸ್, ಮತ್ತೆ ವಿಶ್ರಾಂತಿ ಕೊಠಡಿ, ಅವ್ರು ಕೆಲಸ ಮಾಡಿ ಬಂದ ತಕ್ಷಣ ಸ್ನಾನ ಮಾಡ್ಲಿಕ್ಕೆ, ಇಲ್ಲಾಂದ್ರೆ ಬೇಸಿಕ್ ಎಸೆನ್ಷಿಯಲ್ ನೀಡ್. ಯಾಕಂದ್ರೆ ಅವರು ಒಂದು ಕಸದಲ್ಲಿ ಆಲ್ಮೋಸ್ಟ್ ಕ್ಲೀನಿಂಗ್ ಮಾಡೋ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಎಸೆನ್ಷಿಯಲ್ ನೀಡ್ಸ್ ಸರ್ಕಾರ ಪ್ರತಿಯೊಬ್ಬರಿಗೂ ಕೊಡಬೇಕು. ಮತ್ತೆ ಈ ಒಂದು ಬೇಡಿಕೆಗಳು ನ್ಯಾಯಯುತವಾಗಿದ್ದು ಸಂವಿಧಾನಬದ್ಧವಾಗಿದ್ದು ಆ ಒಂದು ಬೇಡಿಕೆಗಳು ಈಡೇರಿಸಬೇಕು. ಮತ್ತೆ ಸರ್ಕಾರದ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಯಾರಿದ್ದಾರೋ, ಮತ್ತೆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಅವರ ಒಂದು ಮನವಿ, ಮತ್ತೆ ಅವರ ಒಂದು ಏನು ಮನವಿ ಕೊಟ್ಟಿದ್ದಾರೋ ಆ ಮನವಿಗೆ ಸ್ಪಂದನೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ.